ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಂಪ್ಯೂಟರ್ ಕ್ಲಾಸ್ನಲ್ಲಿ MS ಆಫೀಸರ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಫಸ್ಟ್ಗೆ MS ಪರಿಚಯವನ್ನು ಮಾಡ್ತಾ ಹೋಗೋಣ. ಈ MS ಎಂಬುದು ಜನಪ್ರಿಯ ಸಾಫ್ಟ್ವೇರ್ ಎಂದು ಕರೆಯಬಹುದು. ಇದನ್ನ ಹಲವು ಬಹುಮುಖವಾದ MS ಆಫೀಸ್ ಆಗಿದೆ. ಇದನ್ನ ಹಲವು ಕಡೆ ಉಪಯೋಗ ಮಾಡುವುದರಿಂದ ಇದನ್ನ ನಾವು ಬಹುಮುಖ ಎಂದು ಕರೆಯಬಹುದು. ಇದೊಂದು ಆಪರೇಟಿಂಗ್ ಸಿಸ್ಟಮ್ ಎಂದು ನಾವು ಕರೆಯಬಹುದು. ಇದನ್ನ ನಾವು ಮೈಕ್ರೋಸಾಫ್ಟ್ ಆಫೀಸ್ ಎಂದು ಕರೆಯಬಹುದು. ಈ ಎಲ್ಲ ಹಂತಗಳಲ್ಲಿ ಬಳಸಬಹುದಾದ ಸಾಫ್ಟ್ವೇರ್ ಯಾವುದು ಎಂದರೆ ಅದು MS ಆಫೀಸ್. ನಾವು ಎಲ್ಲ ವಿವಿಧ ಕ್ಷೇತ್ರದಲ್ಲೂ ಕೂಡ ಕಾಣ್ತೀವಿ. ಅದರಲ್ಲಿ ಶಿಕ್ಷಣ ರಂಗದಲ್ಲಿ ಕೂಡ ಮಹತ್ವ ಪಾತ್ರವನ್ನು ವಹಿಸುತ್ತದೆ. ಇದನ್ನ ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ವಿಜ್ಞಾನಿಯಾದ ಬಿಲ್ ಗೇಟ್ಸ್ ರವರು ಈ ಮೈಕ್ರೋಸಾಫ್ಟ್ ಆಫೀಸ್ ಎನ್ನುವಂಥದ ಪರಿಚಯವನ್ನ ಮಾಡಿಕೊಡ್ತಾರೆ. ಇದನ್ನ ನಾವು 1990ರಲ್ಲಿ ಜಗತ್ತಿಗೆ ಇದನ್ನ ಕಂಪನಿ ರೂಪದಲ್ಲಿ ಪರಿಚಯ ಮಾಡಿಕೊಡ್ತಾರೆ. ನಿಮಗೆ ಒಂದು ಮಾಹಿತಿ ತಿಳಿಸಬೇಕು. ಮೈಕ್ರೋಸಾಫ್ಟ್ ಆಫೀಸ್ ಸಂಸ್ಥಾಪಕರು ಯಾರು ಅಂದರೆ ಅದು ಬಿಲ್ ಗೇಟ್ಸ್ ಎಂದು ಕರೆಯಬಹುದು. ಇನ್ನು ಅದರ ಜೊತೆಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ MS ಆಫೀಸ್ ಅಥವಾ MS ವರ್ಡ್ ಎಂದರೇನು? ನಾವು ಇದನ್ನ ಮೈಕ್ರೋಸಾಫ್ಟ್ ಎಂದು ಕರೆಯಬಹುದು ಸಿಂಪಲ್ ಆಗಿ. ಅದರ ಸರಳವಾಗಿ ನಾವು ಟೈಪಿಂಗ್ ಮಾಡಲು ವಿವಿಧ ನಮಗೆ ಬೇಕಾಗಿರುವ ಅವಶ್ಯಕತೆಗಳನ್ನು ಪೂರೈಸುವ ಸಲುವಾಗಿ ನಾವು ಇದನ್ನ ಉಪಯೋಗಗೊಳಿಸುತ್ತೇವೆ. ಇನ್ನು ಇದರ ವೈಶಿಷ್ಟ್ಯಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಟೈಪಿಂಗ್ ಮತ್ತು ಎಡಿಟಿಂಗ್ ಮಾಡಲು ಇದನ್ನು ಉಪಯೋಗಿಸ್ತೀವಿ. ಫಾಂಟ್ ಬಳಕೆ ಮತ್ತು ಬಣ್ಣಗಳ ಬದಲಾವಣೆ ಇವು ನಾವು ಎಲ್ಲಿ ಕಾಣಬಹುದು. ಪ್ರಾಕ್ಟಿಕಲ್ ಮಾಡುವಾಗ ಇವು ಎಲ್ಲ ಅಂಶಗಳನ್ನ ನಾವು ಕಾಣಬಹುದು. ಅಕ್ಷರ ಗಾತ್ರ ಸಣ್ಣ ಮಾಡಲು, ದೊಡ್ಡ ಮಾಡಲು ಮತ್ತು ಅಕ್ಷರಗಳಿಗೆ ಬಣ್ಣ ಹಾಕಲು ಇದನ್ನು ಬಳಸುತ್ತೇವೆ. ಮತ್ತು ಪ್ಯಾರಾಗ್ರಾಫ್ ರೂಪದಲ್ಲಿ ನಾವು ಬರೆಯಬಹುದಾದ ಅಂಶವಾಗಿದೆ. ಅದರ ಜೊತೆಗೆ ಪಾಯಿಂಟ್ಗಳನ್ನ ಅಥವಾ ನಂಬರ್ಗಳನ್ನ ಹಾಕೋಕೆ ಇದನ್ನ MS ಆಫೀಸ್ನಲ್ಲಿ ಕಾಣಬಹುದು. ನೆಕ್ಸ್ಟ್ ಯಾವುದೇ ಇದು ಯಾವ ರೀತಿ ಉಪಯೋಗಿಸ್ತೀವಿ, ಯಾವ ರೀತಿ ಲೆಟರ್ ಟೈಪಿಂಗ್ ಮಾಡ್ತೀವಿ, ಯಾವ ರೀತಿ ಬಣ್ಣಗಳನ್ನ ಹಾಕ್ತೀವಿ ಅಕ್ಷರಗಳಿಗೆ ಅನ್ನೋದ ನೆಕ್ಸ್ಟ್ ಯಾವುದೇ ನೋಡೋಣ. ನೆಕ್ಸ್ಟ್ ಇದು ಟೇಬಲ್ ಹಾಕಲು ಅದೇ ರೀತಿ ಲಾಸ್ಟ್ ಪ್ರಿಂಟ್ ಕೂಡ ತೆಗೆಯಬಹುದು. ನಮಗೆ ಬೇಕಾಗಿರುವಂತ ಎಲ್ಲ ಸಿದ್ಧತೆಗಳನ್ನು ಮಾಡಿ ಅದನ್ನ ಹೊರ ತೆಗಿಬೇಕಾಗಿ ನಮ್ಮ ಪ್ರಿಂಟ್ ಅವಶ್ಯಕತೆ ಬೇಕು. ಇದರ ಪ್ರಿಂಟ್ ಕೂಡ ತೆಗೆಯಬಹುದು. ಇನ್ನ ಇದೇ ಹೆಸರ ಮೇಲೆ MS ಆಫೀಸ್ ಹೆಸರ ಮೇಲೆ ವಿವಿಧ ಸಾಫ್ಟ್ವೇರ್ಗಳನ್ನು ಪ್ರಾರಂಭ ಹೋಗುವಂಥವು ಅವು ಯಾವ ಅಂತ ನೋಡ್ತಾ ಹೋಗೋಣ. ಫಸ್ಟ್ಗೆ ಬರುವಂಥದ್ದು MS ವರ್ಡ್ ಅಂತ ಕರಿತೀವಿ. ಅದೇ ರೀತಿಗೆ ಪವರ್ ಪಾಯಿಂಟ್ ಕರಿತೀವಿ, ಆಕ್ಸೆಸ್ ಕಾಣ್ತೀವಿ, ಔಟ್ಲುಕ್ ಕೂಡ ಕಾಣ್ತೀವಿ. ಇನ್ನು ಹಲವಾರು ಸಾಫ್ಟ್ವೇರ್ಗಳನ್ನ ನಾವು ಇದೇ ಹೆಸರಿನ ಮೇಲೆ ನಾವು ಕರಿಬಹುದು. ಇನ್ನು ಲಾಸ್ಟ್ ಒಂದು ಬರುವಂಥದ್ದು ಅದರ ಉಪಯೋಗ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ಗೆ ಲೆಟರ್ ಟೈಪಿಂಗ್ ಮಾಡಲು ಇದನ್ನು ಸಹಾಯಕವಾಗುತ್ತೆ. ಅದೇ ರೀತಿಗೆ
ಬಯೋಡೇಟಾ ರಚನೆ ಮಾಡಲು ಸಹಾಯಕ್ಕೂ ಕೂಡ ಆಗುತ್ತೆ. ವಿದ್ಯಾರ್ಥಿಗಳ ಐಡಿ ಕಾರ್ಡ್ ತಯಾರು ಮಾಡಕ ಇದನ್ನ MS ಆಫೀಸ್ ಯೂಸ್ ಮಾಡ್ತೀವಿ. ವ್ಯವಹಾರಗಳ ಅಧ್ಯಯನದಲ್ಲಿ ಅಂದ್ರೆ ಅಂಚೆ ಕಚೇರಿ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಇನ್ನು ಮುಂತಾದ ವಿವಿಧ ಕ್ಷೇತ್ರದಲ್ಲಿ ಕೂಡ ಉಪಯೋಗಿಸುವಂತ MS ಆಫೀಸ್ ಆಗಿದೆ. ಇನ್ನು ಅದರ ಜೊತೆಗೆ ಶಿಕ್ಷಣ ರಂಗದಲ್ಲಿ ಕೂಡ ಮಹತ್ವಪೂರ್ಣ ಕಾರ್ಯವಹಿಸುತ್ತಿದೆ. ಅದರ ಜೊತೆಗೆ ಕಂಪ್ಯೂಟರ್ ತರಬೇತಿನಲ್ಲಿ ಇದು ಕೂಡ ಅತ್ಯದ್ಭುತ ಸಹಾಯಕವಾಗುತ್ತದೆ ಎಂದು ಹೇಳ್ಬೋದು. ಇನ್ನು ಅದರ ಜೊತೆಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದು ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಟೈಪಿಂಗ್ ಮಾಡಬೇಕು, ಯಾವ ರೀತಿ ಲೈನ್ ಹಾಕ್ಬೇಕು, ಯಾವ ರೀತಿ ಬಣ್ಣಗಳನ್ನ ಹಾಕ್ಬೇಕು ಅನ್ನೋದು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅಧ್ಯಯನ ಮಾಡೋಣ.